ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ MP ಕಿಚನ್ಗೆ. ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿರಿ. ಇವತ್ತು ಲಾಗ್ ಬಂದುಬಿಟ್ಟು ಹಬ್ಬ ಇದ್ದಿದ್ದಕ್ಕೆ ಎಲ್ಲರೂ ಸ್ವಚ್ಛ ಮಾಡತ್ತಾರ, ಹಂಗೆ ನಾನು ಸ್ವಚ್ಛ ಮಾಡತ್ತೀನಿ. ಇವತ್ತು ಹುಡುಗರಿಗೆಲ್ಲ ಮೊದಲು ಬಾಕ್ಸಿಗೆ ಕಳಿಸಿ ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಆಯಿತು ಅಂತಂದು ಮಾಡತ್ತಿದ್ದೆ. ಏನಿಲ್ಲ, ಸಿಂಪಲ್ಲಾಗಿ ಆಲೂಗಡ್ಡೆ ಪಲ್ಯ ಮತ್ತು ಒಂದು ದೋಸೆ ಮಾಡಿಕೊಂಡು ಅವರಿಗೇನು ಡಬ್ಬಿ ಹಾಕಿದೆ. ಈಸಿ ಆಗಿಬಿಡ್ತೈತಿ ಅಂತಂದು. ಆಮೇಲೆ ಮಕ್ಕಳದೊಂದು ಜಾತ್ರೆನ ನೋಡ್ರಿ, ಈ ಹಬ್ಬದಾಗ ಸ್ವಚ್ಛ ಮಾಡೋದು ಇದನ್ನು ಮಾಡೋದು ಒಂದು ಇದನ್ನ ಇರ್ತೈತಿ. ಅದು ಮಾಡ್ಲಿಕ್ಕಂದ್ರೆ ಸಮಾಧಾನ ಆಗೋದಿಲ್ಲ ಮಾಡೋತನೂ. ಹಾಗಾಗಿ ಮಾಡಾಕಂತಂದು ಕೈ ಇಟ್ರಂತರೂ ಲಘುನ ಮುಗಿಯೋದೇ ಇಲ್ಲ. ಯಪ್ಪ ಏನು ಫಸ್ಟ್ ಅಂದ್ರೆ ಅಡುಗೆ ಮನೆನ ಸ್ವಚ್ಛ ಮಾಡಬೇಕು, ಯಾಕಂತಂದ್ರೆ ಅದು ಭಾಳ ಕೈ ಹಿಡಿತೈತಿ ಅಂತಂದು ಅಷ್ಟು ಎಲ್ಲ ಕ್ಲೀನ್ ಮಾಡಬೇಕು. ಅದ್ರ ಜೊತೆಗೆ ಇವತ್ತೂ ಹಾಸಿಗೆ ಒಗೆದು ಹಾಕಿದ್ರೆ ಆಯ್ತು ಅಂತಂದು ಬಿಸಿಲು ಜಾಸ್ತಿ ಇತ್ತು. ಬಿಸಿಲು ಇದ್ದಿದ್ದ ಸಂಬಂಧ ಎಲ್ಲ ಜಲ್ದಿ ಒಣಗ್ತಾವಂತಂದು ಹಾಸಿಗೆನೂ ಎಲ್ಲ ತೊಳೆದು ಹಾಕಿದ್ರೆ ಆಯ್ತು ಅಂತಂದು ಅಷ್ಟು ಹಾಸಿಗೆ ಒಣಗಾಕಂತಂದು ತೊಯ್ಸಿಡಾಕತ್ತಿದ್ದೆ. ಮತ್ತೇನಪ್ಪ ಅಂತಂದ್ರೆ ಒಬ್ಬಾಕೆ ಆಗ್ತೀನಿ, ಅಷ್ಟು ಅಡುಗೆ ಮನೆ ಕ್ಲೀನ್ ಮಾಡೋದು ಹಾಸಿಗೆ ಕ್ಲೀನ್ ಮಾಡೋದು ಆಗಲ್ಲ ಅಂತಂದು ಒಬ್ಬರಿಗೆ ಹೆಲ್ಪ್ ಮಾಡಾಕಂತಂದು ಕೇಳ್ಕೊಂಡಿದ್ದೆ. ಅವರು ಹ್ಞೂ ಆಯ್ತು ಬರ್ತೀನಿ ಅಂತಂದು ಹೇಳಿದ್ರು. ಅದಕ್ಕೆ ಅವ್ರು ಬರೋಷ್ಟ್ರೊಳಗಡೆ ಏನು ಮಾಡಿದ್ರೆ ಆಯಿತು ಅಂತಂದು ಹಾಸಿಗೆ ಎಲ್ಲ ಸ್ವಚ್ಛಂಗೆ ಸ್ವಲ್ಪ ಜಾಸ್ತಿ ಪೌಡ್ರ್ ಹಾಕಿ ಇದನ್ನು ಮಾಡಿ ಇಟ್ಟಿದ್ದೆ, ತೊಯ್ಸಿಟ್ಟಿದ್ದೆ ನೆನಿಬೇಕು ಅಂತಂದು. ಅಷ್ಟು ಬಾಂಡೆ ಅಂದರೆ ಎಷ್ಟು ಆಗ್ತಾವಂದ್ರೆ ಜಗ್ ಆಗ್ತಾವೆ. ಅಷ್ಟು ಒಂದು ಬಿಡ್ಲಾರ್ದ ಅಷ್ಟು ಎಲ್ಲ ಹೊರಗಡೆ ಇಟ್ಟು ಆಮೇಲೆ ಅವನ್ನೆಲ್ಲ ಧೂಳ ಹೊಡ್ಕೊಂಡು ಕ್ಲೀನ್ ಮಾಡಬೇಕಲ್ಲ. ರೇಷನ್ ಇರ್ತಾವಲ್ಲ ಅವನ್ನ ಎಷ್ಟು ಬೇಕಂತಂದು ಒಂದೊಂದು ಹೊರಗೆ ಇಡಾಕತ್ತಿದ್ದೆ. ಅವು ಏನಪ್ಪ ಅಂದ್ರೆ ನಾರ್ಮಲ್ ಡೇದಾಗ ಕ್ಲೀನ್ ಮಾಡ್ಬೇಕಂತಂದ್ರೆ ಹಂಗೆ ರೇಷನ್ ತರೋದು ಹಾಕೋದು ರೇಷನ್ ತರೋದು ಹಾಕೋದು ಆಗ್ಬಿಡ್ತೈತಿ. ಇಂಥವು ಡೀಪ್ ಕ್ಲೀನ್ ಮಾಡಬೇಕಾದಾಗ ಕೆಲಸ ಭಾಳ ಹತ್ತವು. ಹಂಗಾಗಿ ಅಷ್ಟು ಎಲ್ಲ ಹೊರಗಿಟ್ಟಿದ್ದೆ. ಗಜಿಬಿಜಿ ಆಗಿಬಿಟ್ಟಿತ್ತು. ಎಕಡೆಯಿಂದ ಸ್ಟಾರ್ಟ್ ಮಾಡ್ಬೇಕನ್ನೋದು ತಿಳಿವಲ್ತಾಗ್ಬಿಟ್ಟಿತ್ತು. ಅಷ್ಟು ತಲೆ ಹಾಪಾಗಿ ಹೋಗಕತ್ತಿತ್ತು. ಮತ್ತು ಒಂದೊಂದು ಅಷ್ಟು ಹೊರಗಡೆ ಇಟ್ಟಿದ್ದೆ. ಅವರು ತೊಳೆದು ಕೊಡ್ತೀನಿ ಆಡ್ರಿ ಅಂತಂದ್ರು. ಅದಕ್ಕೆ ಅವರು ಹೆಲ್ಪ್ ಮಾಡಿದ್ದಕ್ಕೆ ಭಾಳ ಚಲೋ ಆಯ್ತು ನನಗೆ. ಹಾಸಿಗೆ ಎಲ್ಲ ಒಗೆದು ಹಾಕಿದ್ರು, ಅವನ್ನ ಒಣಗಾಕತ್ತಿದ್ದೆ. ಅದಾದಮೇಲೆ ಮತ್ತೆ ಏನು ಮಾಡಿದೆ ಅಂತಂದ್ರೆ ಅವರು ತೊಳೆದು ಕೊಟ್ಟಂಗೆಲ್ಲ ಅವನ್ನೆಲ್ಲ ಹಂಗೆ ಹಸಿ ಇರ್ತಾವೆ, ಅವನ್ನ ಮತ್ತು ಒರೆಸ್ಲಿಕ್ಕಂದ್ರೆ ಕಲಿ ಆಗ್ತಾವಂತಂದು ನಮ್ಮ ಅತ್ತೆಯರು ಒರೆಸಾತಿದ್ರು. ಇದು ಎಣ್ಣೆ ಜಿಡ್ಡಂತೂ ಜಗ್ಗಾಗಿಬಿಟ್ಟಿರ್ತೈತಿ. ಗ್ಯಾಸ್ ಕಟ್ಟಿ ಒಂದು ಸೋಪ್ ಹಾಕ್ಕೊಂಡು ಸೋಪಿನ ಪೌಡ್ರ್ ಹಾಕ್ಕೊಂಡು ಫುಲ್ ತಿಕ್ಕಾತಿದ್ದೆ. ಅಷ್ಟರೊಳಗಡೆನ ಮತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಒಂದೊಂದು ಹೊಂದ್ಸ್ಕೊಳಕತ್ತಿದ್ದೆ. ಯಾಕಡೆಯಿಂದ ಹೊಂದಿಸ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಒಟ್ಟು ಮೊದಲಿನ ಥರನೇ ಸ್ವಲ್ಪ ಚೇಂಜಸ್ ಇರಲಿ ಅಂತ ನೋಡಕ್ಕಂತ ಹೋದೆ. ಅದು ಸೆಟ್ ಆಗಲಿಲ್ಲ. ಮತ್ತು ಮೊದಲು ಹೆಂಗಿತ್ತು ಅಂತಂದು ಅದೇ ಥರನ ಹೊಂದಿಸಿದೆ. ಹಿಂಗೆ ಹೊಂದಿಸಿ ನೋಡ್ರಿ, ಎಲ್ಲ ಪಾತ್ರೆ ಎಲ್ಲ ಪಳ ಅನ್ನಕತ್ಬಿಟ್ಟವು. ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಡ್ತೈತಿ. ಹೆಂಗಪ್ಪ ಅಂದರೆ ಎಲ್ಲ ಸ್ವಚ್ಛ ಆದಮೇಲೆ ಭಾಳ ಸ್ವಚ್ಛ ಆಯ್ತು, ಮಾಡಿದ್ದು ಚಲೋ ಆಯ್ತು ಬಿಡು ಅಂತ ಅನ್ನಿಸ್ಬಿಡ್ತೈತಿ. ಹಂಗೆ ಸ್ವಲ್ಪ ಹನಿ ಬರತೈತಿ ಅಂತಂದು ಮೇಲೆ ಬಂದು ಹಾಸಿಗೆ ಒಂದಿಷ್ಟು ಮೇಲೆ ಹಾಕಿದೆ, ಒಂದಿಷ್ಟು ಕೆಳಗೆ ಹಾಕಿದೆ. ಅಷ್ಟು ಮೇಲೆ ತೊಗೊಂಡು ಕೆಳಗೆ ತೊಗೊಂಡು ಹೋದೆ. ಫ್ರೆಶ್ ಅಪ್ ಆಗಿನಿ ನೋಡ್ರಿ. ಈಗ ಜಸ್ಟ್ ಲೇಟ್ ಆಗಿಬಿಟ್ಟೈತಿ, 6 ಗಂಟೆ ಆಗಿಬಿಟ್ಟಿತ್ತು, ಸಾಯಂಕಾಲ ಆಗಿಬಿಟ್ಟಿತ್ತು. ನಮ್ಮ ಹಸ್ಬೆಂಡಿಗೆ ಕಾಡ್ಸಾತಿದ್ದೆ ನೋಡ್ರಿ ನಾನು, ಅವ್ರು ಹೆಂಗೆ ಮಾಡ್ತಾರೆ ನಂಗೆ. ಮತ್ತು ಸ್ವಲ್ಪ ಸಾಯಂಕಾಲ ಸ್ನ್ಯಾಕ್ಸ್ ಹಸುವಾಗಿತ್ತು ಅಂತಂದು ಸ್ವಲ್ಪ ಓಟ್ಸ್ ತಿನ್ನತ್ತಿದ್ದೆ. ಅದಾದಮೇಲೆ ಏನಪ್ಪ ಅಂದ್ರೆ ಅಡುಗೆ ಏನು ಮಾಡಬೇಕು ಅಂತಂದ್ರೆ ಕುಸ್ತಿ ಹಿಡಿದಿದ್ವಿ ನೋಡ್ರಿ. ನಂಗಂತೂ ಮಾಡೋಕ್ಕಾಗಲ್ಲ ಅಂತ ಹೇಳತ್ತಿದ್ದೆ ಮನ್ಯಾಗ. ಅದಕ್ಕೆ ನಮ್ಮ ಮನೆಯವರು ಆಯ್ತು ಬಿಡವ್ವ ನಾನು ಮಾಡ್ತೀನಿ ಅಂತಂದು ಅವ್ರಿಗೆ ಮಾಡಕ್ಕೆ ಹಚ್ಬಿಟ್ಟಿನಿ. ಪಾಪ ನಾಷ್ಟ ಮಾಡತ್ತಾರ ಅವರು. ಏನೋ ಒಂದು ಮಾಡಿಕೊಡ್ತೀನಿ, ಏನೋ ಒಂದು ಮಾಡಿಕೊಡ್ತಾರಲ್ಲ, ಹೆಲ್ಪ್ ಆಗುತ್ತೆ, ಅದು ಒಂದು ಖುಷಿ ನಮಗೆ. ಹಾಗಾಗಿ ಇವತ್ತಿನ